ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ನಮಗೆ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿ 8 ದಿನ ಕಂಪ್ಲೀಟ್ ಆಗಿದೆ. ಇವತ್ತು 9ನೇ ದಿನ. ನಮಗೆ ಇವತ್ತು ಯಾವುದೇ ರೀತಿಯಾದಂಥ ಕ್ಲಾಸ್ ಇರೋದಿಲ್ಲ. ನಮಗೆ ಮೊನ್ನೆಗೆ ಕ್ಲಾಸ್ ಕಂಪ್ಲೀಟ್ ಆಗಿ ನಿನ್ನೆ ಎಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಇವತ್ತೇನಿದ್ರು ಎಕ್ಸಾಮ್ ಇದೆ. ಇವತ್ತು ನಮಗೆ ಒಂದು ಎಕ್ಸಾಮ್ ಇದೆ, ನಾಳೆ 2 ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಇವತ್ತು ನಮಗೆ 9 ಗಂಟೆಯಿಂದ 12 ಗಂಟೆ ತನಕ ವರ್ಡ್ ಪ್ರೆಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ನಾಳೆ ಮಿಕ್ಕಿದಂತಹ ಕೋಹೋ ಮತ್ತು HTML ಎಕ್ಸಾಮ್ ಇರುತ್ತೆ. ಇವತ್ತು 9 ಗಂಟೆಯಿಂದ 12 ಗಂಟೆ ಎಕ್ಸಾಮ್ ಆದಮೇಲೆ ಫಂಕ್ಷನ್ ಇರುತ್ತೆ. ಸೊ ಫಂಕ್ಷನ್ಗೆ ನಾವು ನೆನ್ನೆನೇ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು. ಫಂಕ್ಷನ್ಗೆ ಕ್ಯಾಮ್ರಾ ಮತ್ತು ಡ್ರೆಸ್ ಬೇಕಾಗಿತ್ತು. ಇದನ್ನು ಬೆಳಿಗ್ಗೆ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟು ಕ್ಯಾಂಪಸ್ಸಿಗೆ ಬಂದೆ. ಕ್ಯಾಂಪಸ್ಸಿಗೆ ಬಂದುಬಿಟ್ಟು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಲಗೇಜ್ ಮತ್ತು ಕ್ಯಾಮ್ರಾನ ರೂಮಲ್ಲಿ ಇಟ್ಟಾದ್ಮೇಲೆ ನಮ್ಮ ಫ್ರೆಂಡ್ಸ್ ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದರು ಎಕ್ಸಾಮ್ಗೆ. ಟೈಮ್ ಆಗೋಗಿದೆ ಅಂದ್ಬಿಟ್ಟು ಯಾರೂ ಕೂಡ ತಿಂಡಿ ಮಾಡಿರಲ್ಲ, ನಾನು ಕೂಡ ತಿಂಡಿ ಮಾಡಿರಲ್ಲ. ಸೊ ಟೈಮ್ ಆಗಿದೆ, ಫಸ್ಟ್ ಎಕ್ಸಾಮ್ ಬರೋಣ ಆಮೇಲೆ ತಿಂಡಿ ಮಾಡೋಣ ಅಂದ್ಕೊಂಡು ಎಲ್ಲರೂ ಕೂಡ ವಿಜ್ಞಾನ ಭವನಕ್ಕೆ ಬಂದು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ ಬಂದಿದ್ದರು. ಎಕ್ಸಾಮ್ಗೂ ಕೂಡ ಟೈಮ್ ಆಗಿತ್ತು. ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿದೋ. ಎಕ್ಸಾಮ್ ಈಸಿನೇ ಇತ್ತು. ನಾವು ಪ್ರಾಕ್ಟೀಸ್ ಮಾಡಿದ್ರಿಂದ ತುಂಬ ಈಸಿ ಆಯಿತು. ಬೇಗನೆ ಎಕ್ಸಾಮ್ ಮುಗಿಸ್ಬಿಟ್ಟು ಮತ್ತೆ ಫಂಕ್ಷನ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದ್ಬಿಟ್ಟು ಬೇಗ ಎಕ್ಸಾಮ್ನ ಕಂಪ್ಲೀಟ್ ಮಾಡಿ ಮತ್ತೆ ಹಾಸ್ಟೆಲ್ಗೆ ಬಂದು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಆಲ್ರೆಡಿ ಎಕ್ಸಾಮಿಗೆ ಬರಬೇಕಾದ್ರೇ ರೆಡಿಯಾಗಿ ಬಂದಿದ್ದರು. ಇನ್ನು ಕೆಲವು ಜನ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ಪ್ರಿಪ್ರೇಷನ್ ಆಗಿ ಬರೋಣ ಅಂದ್ಕೊಂಡು ಹಾಸ್ಟೆಲ್ಗೆ ಹೋಗಿದ್ದರು. ನಾವು ಕೂಡ ಹಾಸ್ಟೆಲ್ಗೆ ಹೋಗಿ ರೆಡಿಯಾಗಿ ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದು. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ವಿಜ್ಞಾನ ಭವನ ಬಿಲ್ಡಿಂಗ್ ಬಂದ. ಇಲ್ಲೊಂದು ಕ್ಲಾಸ್ ರೂಮ್ ಕೊಟ್ಟಿದ್ದರು. ಕ್ಲಾಸ್ ರೂಮಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಎಲ್ಲನೂ ಕೂಡ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರು. ಅದಾದಮೇಲೆ ಹೋಗಿ ನಾವು ಫಂಕ್ಷನ್ನ ಸ್ಟಾರ್ಟ್ ಮಾಡಿಸ್ತು. ಮ್ಯಾಮ್ ನಮಗೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಆದಷ್ಟು ಬೇಗ ಫಂಕ್ಷನ್ನ ಮುಗಿಸ್ಕೊಳ್ಳಿ, ಮತ್ತೆ ನಾಳೆ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಆದಷ್ಟು ಬೇಗ ಫಂಕ್ಷನ್ ಮುಗಿಸ್ಕೊಂಡು ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಅಂತ ಹೇಳಿದರು. ನಾವು ಆಯಿತು ಅಂತ ಹೇಳಿ ಫಂಕ್ಷನ್ನ ಸ್ಟಾರ್ಟ್ ಮಾಡಿದೋ. ಫಂಕ್ಷನ್ನ ನಿರೂಪಣೆ ಎಲ್ಲ ನಮ್ಮ ಸ್ನೇಹಿತರಾದಂಥ ರಾಜೇಶ್ವರಿ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ರು. ಒಟ್ಟು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ 3 ಜನ ಲೆಕ್ಚರರ್ಸ್ ಇದ್ದಾರೆ. ಅದಲ್ಲದೆ ನಮ್ಮ ಲೈಬ್ರರಿ ಲೆಕ್ಚರರು ಮತ್ತು ಹೊರಗಡೆಯಿಂದ ಕ್ಲಾಸ್ ಹೇಳ್ಕೊಡೋಕೆ ಬರ್ತಿದ್ದಂಥ ಲೆಕ್ಚರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಸೇರಿ ಒಂದು 5-6 ಜನ ಆಗ್ತಾರೆ. ಬಟ್ ಕಾರಣಾಂತರಗಳಿಂದ ಎಲ್ಲ ಇರಲಿಲ್ಲ. ಇವತ್ತು ನಮಗೆ ಸಿಕ್ಕಿದಂಥ ಲೆಕ್ಚರರ್ಸ್ ಇಬ್ಬರೇ. ಒಂದು ಶಿಲ್ಪಾರಾಣಿ ಮೇಡಮ್, ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು, ಇನ್ನೊಬ್ಬರು ವಿದ್ಯಾರಾಣಿ ಮೇಡಮ್ ಅಂತ. ಈ ಲೆಕ್ಚರರ್ ಇಬ್ಬರಷ್ಟೇ ನಮ್ಮ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿದ್ದು. ಬೇರೆಯವರು ಕಾರಣಾಂತರಗಳಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅವರಿಬ್ಬರನ್ನೇ ಕರೆದು ಫಂಕ್ಷನ್ನ ಸ್ಟಾರ್ಟ್ ಮಾಡ್ದು. ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಶಿಲ್ಪಾರಾಣಿ ಮೇಡಮ್ ಮತ್ತು ವಿದ್ಯಾರಾಣಿ ಮೇಡಮ್ ಇಬ್ಬರು ಕೂಡ ನೆಕ್ಸ್ಟ್ ಆ್ಯಸ್ ಅ ಲೈಬ್ರರಿಯನ್ನಾಗಿ ನೀವು ಯಾವ ರೀತಿ ವರ್ಕ್ ಮಾಡಬೇಕು ಮತ್ತು ಕೆರಿಯರ್ ಆಪ್ಷನ್ ಎಲ್ಲೆಲ್ಲಿ ಆಪರ್ಚುನಿಟೀಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರು. ಅದಾದಮೇಲೆ KSOU ಸ್ಟೂಡೆಂಟ್ಸ್ಗಳದ್ದೇ ಒಂದು ಅಲ್ಯುಮಿನಿ ಕ್ರಿಯೇಟ್ ಮಾಡಿ, ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಕ್ರಿಯೇಟ್ ಮಾಡಿ, ಅಲ್ಲಿ ಯಾವುದೇ ರೀತಿಯಾದಂಥ ಜಾಬ್ ಅಪ್ಡೇಟ್ಸ್ ಇರ್ಬೋದು, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ, ಮತ್ತು ಎಲ್ಲ ಸ್ಟೂಡೆಂಟ್ಸ್ ಒಂದು ಟಚ್ಚಲ್ಲಿರಲಿ ಅಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರು. ಇದಾದಮೇಲೆ ನಮ್ಮ ಇನ್ನೊಬ್ಬರು ಲೆಕ್ಚರರ್ ಆದಂಥ ವಿದ್ಯಾರಾಣಿ ಮೇಡಮ್ ಅವರು ಕೂಡ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್, ಒಂದೊಳ್ಳೆ ಕಡೆ ಎಲ್ರಿಗೂ ಕೆಲಸ ತಗೊಳ್ಳಿ, ಮತ್ತು ಆ್ಯಸ್ ಎ ಲೈಬ್ರರಿ ನೀವೇನು ವರ್ಕ್ ಮಾಡಬೇಕು ಅನ್ನೋದನ್ನೆಲ್ಲ ಏನು ಕಲ್ತಿದ್ದೀರೋ ಅದನ್ನು ಇನ್ನೂ ಕೂಡ ನಾಲೆಡ್ಜ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳಿ ಅವ್ರ ಮಾತನ್ನು ಮುಗಿಸಿದ್ರು. ಫಂಕ್ಷನ್ ದಿನ ಲೆಕ್ಚರರ್ಸ್ ಎಲ್ಲ ಏನೆಲ್ಲ ಮಾತಾಡಿದ್ರು ಅನ್ನೋದನ್ನು ನಾನು ಕಂಪ್ಲೀಟ್ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಹೋಗಿ ನೋಡ್ಬೋದು. ಆಸ್ ಅ ಫ್ಯಾಕಲ್ಟಿಗೂ ಕೂಡ ಹಾಗೆ ಎಕ್ಸ್ಟರ್ನ್ ಮಾಡಿದ ಸೊ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟೂಡೆಂಟ್ಸ್ ಐ ರಿಯಲಿ ಥ್ಯಾಂಕ್ ಯು ಬಿಕಾಸ್ ನಾವು ಅದನ್ನು ಮಾಡಿಕೊಂಡು ಮಾಡೋದಕ್ಕೆ ಎಕ್ಸಾಮ್ ಇಸ್ ಮಚ್ ಸಕ್ಸಸ್ಫುಲ್. ಇಬ್ಬರು ಲೆಕ್ಚರರ್ಸ್ ಕೂಡ ಅವ್ರ ಮಾತನ್ನು ಮುಗಿಸಿ ನೀವು ಫಂಕ್ಷನ್ನ ಕಂಟಿನ್ಯೂ ಮಾಡಿ, ನಾವು ಹೊರಡ್ತೀವಿ ಅಂತ ಹೇಳಿ ಅವ್ರು ಹೊರಟರು. ನಾವು ಅವ್ರಿಗೆ ಹೊರಡೋಕ್ಕಿಂತ ಮುಂಚೆ ಗಿಫ್ಟನ್ನು ಕೊಟ್ಟು ಕಳಿಸ್ತು. ಅದಾದಮೇಲೆ ನಾವು ಫಂಕ್ಷನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಫಂಕ್ಷನ್ನ ಕಂಟಿನ್ಯೂ ಮಾಡ್ದು. ಈ ಫಂಕ್ಷನ್ನ ಮುಖ್ಯ ವಿಶೇಷತೆ ಏನು ಅಂತಂದರೆ, ಈ ಫಂಕ್ಷನ್ನಲ್ಲಿ ಅಟೆಂಡ್ ಆಗಿದ್ದ ಸ್ಟೂಡೆಂಟ್ಸ್ಗಳಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಂದ ಬಂದಿರೋರಿದ್ದರು. ಅಂದರೆ ಆಲ್ಮೋಸ್ಟ್ 1-2 ಡಿಸ್ಟಿಕ್ ಬಿಟ್ಟು ಇನ್ನೆಲ್ಲ ಡಿಸ್ಟಿಕ್ಗಳಿಂದನೂ ಸ್ಟೂಡೆಂಟ್ಸ್ ಇದ್ದರು. ಒಂದೊಂದು ಡಿಸ್ಟಿಕಲ್ಲಿದ್ದೆ 1-2, ಇನ್ನೊಂದು ಡಿಸ್ಟಿಕಲ್ಲಿ ಒಂದು 4-5 ಜನ, ಈ ಥರ ತುಂಬ ಸ್ಟೂಡೆಂಟ್ಸ್ ಇದ್ದರು. ಸೊ ಎಲ್ಲ ಡಿಸ್ಟಿಕ್ ವೈಸು ಕೂಡ ಒಬ್ಬೊಬ್ಬರು ಮಾತಾಡೋಕ್ಕೆ ಅವಕಾಶ ಕೊಡೋಣ, ಅವ್ರವ್ರ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಈ ಫಂಕ್ಷನಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಅವ್ರವ್ರ ಒಪಿನಿಯನ್ನ ಶೇರ್ ಮಾಡಿಕೊಂಡ್ರು. ಯಾರ್ಯಾರು ಅವ್ರವ್ರ ಒಪಿನಿಯನ್ನ ಶೇರ್ ಮಾಡಿಕೊಂಡ್ರು ಅಷ್ಟು ವೀಡಿಯೋಸ್ನು ಕೂಡ ನಾನು ರೆಕಾರ್ಡ್ ಮಾಡಿ ಆಲ್ರೆಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಅವ್ರ ಒಪಿನಿಯನ್ನೆಲ್ಲ ನೀವು ಕೇಳ್ಬೋದು.
ತುಂಬ ಸ್ಟೂಡೆಂಟ್ಸು ಅವ್ರವ್ರ ಒಪಿನಿಯನ್ನ ಶೇರ್ ಮಾಡಿದ್ರು. ಶೇರ್ ಮಾಡಾದ್ಮೇಲೆ ಎಲ್ಲರೂ ಕೂಡ ಗ್ರೂಪ್ ಫೋಟೋಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಬಟ್ ಲೆಕ್ಚರರ್ಸು ಊಟಕ್ಕೆ ಹೋಗಿದ್ರಿಂದಾಗಿ ನಾವು ಕೂಡ ಇಲ್ಲೇ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ, ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ನಾವು ಗ್ರೂಪ್ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಕ್ಲಾಸ್ ರೂಮ್ನಲ್ಲೇ ಎಲ್ಲರೂ ಕೂಡ ಸ್ನ್ಯಾಕ್ಸ್ ತಿಂದು ಟೀ ಕುಡ್ದು, ಎಲ್ಲರದು ಟೀ ಆದಮೇಲೆ ಗ್ರೂಪ್ ಫೋಟೋ ಶೂಟ್ಗೆ ಹೋದು. ಲೆಕ್ಚರರು ಕೂಡ ಜಾಯ್ನ್ ಆದರು. ವಿಜ್ಞಾನ ಭವನದ ಮುಂದೆ, ನಮ್ಮ ಡಿಪಾರ್ಟ್ಮೆಂಟ್ನ ಮುಂದೆ, ಹಾಗೆ KSU ಕ್ಯಾಂಪಸಲ್ಲಿ ತುಂಬ ಕಡೆ ಎಲ್ಲರೂ ಕೂಡ ಗ್ರೂಪ್ ಫೋಟೋಸ್ ತೊಗೊಂಡು ಎಲ್ಲರೂ ಕೂಡ ಚೆನ್ನಾಗಿ ರೆಡಿಯಾಗಿದ್ದರಿಂದ ತುಂಬ ಫೋಟೋಸ್ ತೆಗೆಸ್ಕೊಂಡ್ರು. ಆಲ್ಮೋಸ್ಟ್ 3 ಗಂಟೆಗೆ ಫೋಟೋಶೂಟ್ ಸ್ಟಾರ್ಟ್ ಆಗಿದ್ದು 4:15 ತನಕ ಫೋಟೋಶೂಟ್ ಆಯಿತು. ಗ್ರೂಪ್ ಫೋಟೋಶೂಟ್ ಕಂಪ್ಲೀಟ್ ಆದಮೇಲೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಮತ್ತೆ ಲ್ಯಾಬ್ಗೆ ಹೋಗಿ ರಿಟರ್ನ್ ಆಗಿ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರು. ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದರಿಂದ ಇನ್ನೂ ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ಅದಾದಮೇಲೆ ಕ್ಲಾಸ್ ರೂಮಿಗೆ ಹೋದೋ. ಕ್ಲಾಸ್ ರೂಮ್ ಒಳಗಡೆ ಹೋಗಿ ಮತ್ತೆ ಅಲ್ಲೂ ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ಅದಾದಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ದು. ಇದಾಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 5:15 ಆಗಿತ್ತು. ಇದಾದಮೇಲೆ ಬೆಳಗ್ಗೆಯಿಂದ ಓಡಾಡಿ ಎಲ್ರಿಗೂ ಕೂಡ ಸುಸ್ತಾಗಿದ್ದರಿಂದ ರೆಸ್ಟ್ ಮಾಡೋಣ ಅಂತ ಮತ್ತೆ ಹಾಸ್ಟೆಲ್ಗೆ ರಿಟರ್ನ್ ಆದೋ. ಹಾಸ್ಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ದೋ. ರೆಸ್ಟ್ ಮಾಡಾದ್ಮೇಲೆ ನಮ್ಮ ಫ್ರೆಂಡ್ದು ಬರ್ಡೇ ಇತ್ತು. ಬರ್ಡೇಗೋಸ್ಕರ 12 ಗಂಟೆಗೆ ಕೇಕ್ ತರಿಸಿ ಬರ್ಡೇ ಸೆಲೆಬ್ರೇಷನ್ ಮಾಡ್ದೋ. ಈ ಫಂಕ್ಷನ್ ರಿಲೇಟೆಡ್ ವೀಡಿಯೋಸ್ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ಹೋಗಿ ನೀವು ನೋಡ್ಬೋದು. ಇವತ್ತಿಗೆ ನಮ್ಮ ಡೇ 9 ವೀಡಿಯೋ ಕಂಪ್ಲೀಟ್ ಆಗ್ತದೆ. ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.